ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೇನಂದರೆ ನಾನು ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. 12:30ಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತೀನಿ. ಎಲ್ಲಿ ಟ್ಯಾಟೂ ಹಾಕ್ಸ್ಕೊಳ್ತಾ ಇರೋದು, ಏನು ಟ್ಯಾಟೂ ಹಾಕ್ಸ್ಕೊತಾ ಇದ್ದೀನಿ, ಯಾವ ಥರ ಹಾಕ್ಸ್ಕೊಳ್ತಾ ಇದ್ದೀನಿ ಅಂತೆಲ್ಲ ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಇದೇ ಥರ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ. ಅದು ಇವತ್ತು ಆಸೆ ನನಸಾಗ್ತಾ ಇದೆ. ನೋಡೋಣ ಅಲ್ಲಿ ಹೆಂಗಿರುತ್ತೆ, ಯಾವ ಥರ ಅಂತ. ಯಲಹಂಕದಲ್ಲಿರೋದು ಟ್ಯಾಟೂ ಸ್ಟುಡಿಯೋ. ಅದಕ್ಕೆ ನಾನು ಓಲಾ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸ್ಟುಡಿಯೋ ಹತ್ರ. ನೋಡಿ, ಇದೆ ಟ್ಯಾಟೂ ಸ್ಟುಡಿಯೋ. ಇದೆಲ್ಲ ನೋಡಿ ಪೇಂಟಿಂಗು ಅವರೇ ಮಾಡಿರೋದಂತೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಇದು ಟ್ಯಾಟೂ ಒಂದೇ ಅಲ್ಲ, ಈ ಥರ ವಾಲ್ ಪೇಂಟಿಂಗು, ಫೋಟೋಗ್ರಫಿ ಎಲ್ಲ ಮಾಡ್ತಾರೆ. ನೋಡಿ, ಇದು ಫುಲ್ ಹ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಟ್ಯಾಟೂ ಹಾಕೋಕೆ ಮುಂಚೆ ಎಲ್ಲ ಫುಲ್ ಫಸ್ಟು ಪ್ರಿಪ್ರೇಷನ್ ಏನೇನಿದೆ ಎಲ್ಲ ಮಾಡ್ಕೊತಾ ಇದ್ದಾರೆ. ಇವ್ರ ಹೆಸರು ಬಂದು ಯಶಸ್ ಅಂತ. ನಾನು ಇವ್ರ ಹತ್ರ ತುಂಬ ಟ್ಯಾಟೂ ಹಾಕ್ಸಿದ್ದೀನಿ. ಇದು ನನ್ನ 5ನೇ ಟ್ಯಾಟೂ ಏನೋ ಇವ್ರ ಹತ್ರ ಹಾಕ್ಸ್ತಾ ಇರೋದು. ಆಲ್ಮೋಸ್ಟ್ ನಾನು ಇವ್ರ ಹತ್ರ ಒಂದು 4-5 ಟ್ಯಾಟೂ ಎಲ್ಲ ಹಾಕ್ಸಿದ್ದೀನಿ. ಚೆನ್ನಾಗಿ ಹಾಕ್ಕೊಡ್ತಾರೆ, ಅಷ್ಟೊಂದು ಪೇಯ್ನ್ ಗೊತ್ತಾಗಲ್ಲ, ಮಾತಾಡಿಕೊಂಡು ಫ್ರೆಂಡ್ಲಿ ಆಗಿರ್ತಾರೆ. 10 ಇಯರ್ಸಿಂದ ಅವ್ರು ಮಾಡ್ತಾ ಇರೋದಂತ ಈ ಕೆಲಸ ಎಲ್ಲನೂ. ಚೆನ್ನಾಗಿ ಮಾಡ್ತಾರೆ. ಟ್ಯಾಟೂ ಮಾತ್ರ ಡೀಟೇಲಿಂಗ್ ಚೆನ್ನಾಗಿ ಕೊಡ್ತಾರೆ. ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದೆ, ಆದ್ರೂ ನನಗೆ ಯಾಕೋ ಬೇರೆ ಹೆಂಗೆ ಹಾಕ್ತಾರೋ ಏನೋ, ಫೋಟೋ ಅಲ್ವಾ, ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅದನ್ನು ಅಳ್ಸೋಕ್ಕಾಗಲ್ಲ ನಾವು. ಅದರಿಂದ ನನಗೆ ಯಾಕೋ ಇವರೇ ಚೆನ್ನಾಗಿ ಹಾಕ್ತಾರೆ ಅಂತ ಅನ್ನಿಸ್ತು. ಫುಲ್ ಚೆನ್ನಾಗಿ ಇವ್ರದ್ದೆಲ್ಲ ಪ್ರೊಫೈಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ನೋಡಿ ಬೇಕಾದ್ರೆ ನೀವು. ಲಿಲ್ ಸ್ಟುಡಿಯೋ ಅಂತ ಇದೆ, ಚೆನ್ನಾಗಿದೆ ಇವ್ರದ್ದು ವರ್ಕ್ ಎಲ್ಲನೂ. ನಂಗೆ ತುಂಬ ಇಷ್ಟ ಆಯಿತು. ಅದರಿಂದ ನಾನು ಎಲ್ಲೂ ಹೋಗಲಿಲ್ಲ. ಯಲಹಂಕ ಒಂದು ಸ್ವಲ್ಪ ನನಗೆ ದೂರ ಆದ್ರೂ ಬಂದೆ. ಇರಲಿ, ನಾನು ಇಲ್ಲೇ ಹಾಕ್ಸ್ಕೋಬೇಕು ಅಂತಲೇ ಬಂದು ಹಾಕ್ಸ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಟ್ಯಾಟೂ ಹಾಕ್ಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಾನು ಬೇಕಾದರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳಿ. ಚೆನ್ನಾಗಿ ಹಾಕ್ತಾರೆ. ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಡೀಟೇಲಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಮೇನ್ ಬೇಕಾಗಿರೋದೇ ಡೀಟೇಲಿಂಗು. ಆದರೆ ನನ್ನ ಟ್ಯಾಟೂ ನೋಡಿ ಎಲ್ಲ ತುಂಬ ಇಷ್ಟಪಟ್ಟರು. ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ಹಾಕಿದ್ದು ಅಂತೆಲ್ಲ ಕೇಳಿದ್ರು. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ದರೆ ಆ ಟ್ಯಾಟೂ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿ ಹಾಕಿದಾರಾ ಇಲ್ವಾ ಅಂತ ನೋಡಿ ನೀವೇ ಹೇಳಿ. ಆದರೆ ಮಾತ್ರ ಸ್ವಲ್ಪ ಪೇಯ್ನ್ ಇತ್ತು ನನಗೆ. ನಾರ್ಮಲಾಗಿ ನನಗೆ ಏನಿಲ್ಲ ಅಂದರೂ ಇದು ಒಂದು 7ನೇ ಟ್ಯಾಟೂ ಏನೋ. ನನಗಿಷ್ಟು ದಿನ ಅದು ಅಷ್ಟೊಂದು ಪೇಯ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಸ್ವಲ್ಪ ಇದು ಪೋರ್ಟ್ರೇಟ್ ಟ್ಯಾಟೂ ಆಗಿರೋದ್ರಿಂದ ಅದು ತುಂಬ ಏನೋ ಮರ್ಜ್ ಮಾಡಬೇಕು ಅಂತ ಹೇಳಿ ಅದು ಒಂದು ಸ್ವಲ್ಪ ಮರ್ಜ್ ಮಾಡಿರೋದ್ರ ಮೇಲೇ ಸ್ವಲ್ಪ ಮಾಡ್ತಿರೋದಕ್ಕೆ ಸ್ವಲ್ಪ ಪೇಯ್ನ್ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಮುಂಚೆ ಹಾಕ್ಸಿರೋ ಟ್ಯಾಟೂ ಎಲ್ಲ ಅಷ್ಟೊಂದು ಪೇಯ್ನ್ ಇರಲಿಲ್ಲ. ಇದು ಮಾತ್ರ ಸ್ವಲ್ಪ ಪೇಯ್ನ್ ಆಯಿತು. ಆದರೂ ತಡ್ಕೊಂಡೆ. ಹಾಕ್ಸ್ಕೊಂಡ್ಲೇಬೇಕು ಅಂತ ತುಂಬ ಆಸೆ ಇತ್ತಲ್ವಾ, ಅದಕ್ಕೆ ಹಾಕ್ಸ್ಕೊಂಡಿದ್ದೀನಿ. ಆದರೆ ಮಾತ್ರ ಟ್ಯಾಟೂ ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ನೋವು ತಿಂದಿದ್ದಕ್ಕಿಂತ ಅದು ಬಂದಿರೋ ಅಂದರೆ ಡೀಟೇಲಿಂಗ್ ಚೆನ್ನಾಗಿ ಬಂದಿತ್ತಲ್ವ, ಅದರಿಂದ ನಂಗೆ ತುಂಬ ಇಷ್ಟ ಆಯಿತು ಟ್ಯಾಟೂ. ಎಲ್ಲರೂ ಚೆನ್ನಾಗಿದೆ ಅಂತಂದರು. ನೋಡಿ, ನನ್ನ ಫೇಸಲ್ಲಿ ಫುಲ್ಲು ಹೆಂಗೆ ಅಂದರೆ ನಾನು ಹೊರಗಡೆ ತೋರಿಸ್ತಾ ಇಲ್ಲ ಅಷ್ಟೇ, ಒಳಗಡೆಗೆ ಮಾತ್ರ ನೋವು ಹೆಂಗಿತ್ತು ಗೊತ್ತಾ, ಸಖತ್ತು ಪೇಯ್ನ್ ಅನ್ನಿಸ್ತಾ ಇತ್ತು ನನಗಂತೂ. ಸಾಕು, ನಾನು ಇಲ್ಲಿಗೆ ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ತಾ ಇತ್ತು. ಸುಮ್ಮನೆ ಯಾಕೆ ಮಾಡಿಬಿಡೋಣ, ಫುಲ್ಲು ಅದು ಹಾಕ್ಸ್ಕೊಳ್ಳೋದು ಸ್ಟಾರ್ಟಿಂಗ್ ಹಾಕ್ಸ್ಕೊಬಿಟ್ಟಿದ್ದೀನಿ. ಇನ್ನು ಅರ್ಧಂಬರ್ಧ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಫುಲ್ ಹಾಕ್ಸ್ಕೊಂಡೆ. ಇನ್ನೂ ಅದೇನೋ ಬ್ಯಾಕ್ಗ್ರೌಂಡ್ ಎಲ್ಲನೂ ಇನ್ನೂ ಮಾಡಬೇಕು, ಇನ್ನೂ ವರ್ಕ್ ಇದೆ ಅಂತಂದರು. ನನಗೆ ಅದು ನಾನು ಫುಲ್ ಸ್ವಲ್ಪ ಫಿನಿಶ್ ಆದಮೇಲೆ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಿತ್ತು. ನನಗೆ ಸಾಕು, ಇಷ್ಟೇ ಬ್ಯಾಕ್ಗ್ರೌಂಡ್ ಎಲ್ಲ ಏನೂ ಬೇಡ ಅಂತಂದ್ಬಿಟ್ಟು ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಪೇಯ್ನ್ ತಡೆಯೋಕ್ಕಾಗದೆ. ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರೇನೋ, ನನಗೆ ಗೊತ್ತಿಲ್ಲ. ಆದರೆ ಮಾತ್ರ ಇವ್ರ ವರ್ಕ್ ಮಾತ್ರ ಸಖತ್ತಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ನಂಗೆ ತುಂಬ ಇಷ್ಟ ಆಯಿತು ಅವರು ಟ್ಯಾಟೂ ಹಾಕೋದೆಲ್ಲನೂ. ಇವು ಟ್ಯಾಟೂ ಸ್ಟುಡಿಯೋ ಬಂದು ಯಲಹಂಕ ನ್ಯೂಟೌನಲ್ಲಿರೋದು. ನೇಮ್ ಬಂದು ಲಿಲ್ ಟ್ಯಾಟೂ ಸ್ಟುಡಿಯೋ ಅಂತ. ಇವ್ರ ಹತ್ರ ಪರ್ಮನೆಂಟ್ ಟ್ಯಾಟೂ, ಪೋರ್ಟ್ರೇಟ್ ಟ್ಯಾಟೂ, ಕವರ್ ಅಪ್ ಟ್ಯಾಟೂ, ಕಸ್ಟಮೈಸ್ಡ್ ಟ್ಯಾಟೂ, ಆಲ್ ಕೈಂಡ್ ಆಫ್ ಪರ್ಸನಲೈಸ್ಡ್ ಟ್ಯಾಟೂಸ್ ಅಂಡ್ ಸ್ಕೆಚಸ್ ಎಲ್ಲ ಮಾಡ್ತಾರೆ ಇವರು. ಇವ್ರದ್ದು ಇನ್ಸ್ಟಾಗ್ರಾಮೂ ಇದೆ. ಮತ್ತು ಇನ್ಸ್ಟಾಗ್ರಾಮ್ ID ಬಂದು ಇವ್ರದ್ದು ಲಿಲ್ ಟ್ಯಾಟೂಸ್ ಅಂತ ಇದೆ. ನೀವು ಗೂಗಲಲ್ಲಿ ಲಿಲ್ ಟ್ಯಾಟೂ ಸ್ಟುಡಿಯೋ ಅಂತ ಓಪನ್ ಮಾಡಿದ್ರೆ ಅಡ್ರೆಸ್ ಆಟೋಮೆಟಿಕ್ ಬಂದ್ಬಿಡುತ್ತೆ ಅಲ್ಲೇನೆ.
ಶಾಪ್ ಓಪನ್ ಮಾಡೋದು 10:30 9 PM ಗಂಟ ಇರ್ತಾರಂತೆ. ನೀವು ಯಾವಾಗ ಬೇಕಾದರೂ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೋದು, ಯಾಕಂದರೆ ಅವ್ರದ್ದು ಫುಲ್ ಬ್ಯುಸಿ ಇರ್ತಾರೆ. ಫಸ್ಟೇ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು. ನೋಡಿ ಇವರೇ ಯಶಸ್ ಅಂತ ಟ್ಯಾಟೂ ಹಾಕ್ತಿದ್ದಾರೆ ನೋಡಿ. ಇನ್ನೇನು ಮುಗೀತಾ ಬಂತು. ತುಂಬ ಅಂದರೆ ತುಂಬ ಪೇನ್ ಆಗ್ತಾ ಇತ್ತು ನನಗಂತೂ. ಯಪ್ಪ ಯಾವಾಗ ಮುಗಿಯುತ್ತೋ ಅಂತ ಅನ್ಕೊತಾ ಇದ್ದೆ ನಾನಂತೂ. ಮುಗೀತು, ಅಂತೂ ಇಂತೂ ಮುಗೀತು. ನೋಡಿ ಫೈನಲ್ ಹೆಂಗಿದೆ ಅಂತ ಇವಾಗ ತೋರಿಸ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನಂಗಂತೂ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಚೆನ್ನಾಗಿ ಅಷ್ಟು ನೋವು ತಿಂದಿದ್ದಕ್ಕೂ ಒಂಚೂರು ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲದೆ ನೀಟಾಗಿ ಬಂದಿದೆ ಅಲ್ವಾ? ಅದೊಂದು ಖುಷಿ ಆಯಿತು ನನಗಂತೂ ಸಖತ್ತಾಗಿ. ಇಷ್ಟು ನೋವು ತಿಂದಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅನಿಸ್ತು, ಅಷ್ಟು ಡೀಟೇಲ್ ಆಗಿದೆ ವರ್ಕು. ಇದು ನೋಡಿ, ಬರ್ತ್ಡೇಗೆ ಮುಂಚೆ ನಾನು ಬಟ್ಟೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ದೆ. ಅಲ್ಲೇ ನಮ್ಮೂರ ಹತ್ರನೇ ಹೊನೇನಹಳ್ಳಿ ಅಂತ ಇದೆ, ಅಲ್ಲಿ ಬ್ರ್ಯಾಂಡ್ ಬಾಯ್ ಅಂತ ಶಾಪು, ಅಲ್ಲಿ ಹೋಗಿದ್ವಿ. ವರ್ಷ ಬರ್ತ್ಡೇಗೂ ನಾನೇ ಕೊಡಿಸ್ಬೇಕು ಬಟ್ಟೆ ಅವರಿಗೆ, ಅವ್ರು ತಗೊಳ್ಳಲ್ಲ. ಇದು ನೈಟು 12 o'clock ಸುಮ್ಮನೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಮಾಡ್ತಾ ಇದ್ದೀವಿ. ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದು ಅವ್ರಿಗೆ ಗೊತ್ತಿಲ್ಲ, ಅದು ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ಯಾಂಡೇಜ್ ಸುತ್ಕೊಂಡ್ಬಿಟ್ಟಿದ್ದೆ. ಅದು ಬ್ಯಾಂಡೇಜ್ ಸುತ್ಕೊಂಡು ಏನಾಗಿತ್ತು ಅಂದಿದ್ದಕ್ಕೆ ನಾನು ಬಿದ್ದೋಗ್ಬಿಟ್ಟು ಗಾಯ ಆಗಿದೆ ಅಲ್ಲಿ, ಅದಕ್ಕೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ಬರ್ಡೇ ಎಲ್ಲ ಮುಗಿದ್ಮೇಲೆ ಅದು ರಿಮೂವ್ ಮಾಡು ಬ್ಯಾಂಡ್ ಅಂತಂದಾಗ ಅವ್ರಿಗೆ ಸ್ವಲ್ಪ ಡೌಟ್ ಬಂತು. ಏನಕ್ಕೆ ಅಂತಂದರು. ಬ್ಯಾಂಡ್ ರಿಮೂವ್ ಮಾಡು, ನಿನಗೆ ಗೊತ್ತಾಗುತ್ತೆ ಅಂತಂದೆ. ಅದಕ್ಕೆ ಅವ್ರಿಗೆ ಡೌಟ್ ಬಂದ್ಬಿಡ್ತು, ಏನು ಟ್ಯಾಟೂ ಹಾಕ್ಸ್ಕೊಂಡಿದ್ಯಾ ಅಂತಂದರು. ನಾನು ಏನಿಲ್ಲ ಅಂತಂದೆ. ಆದರೂ ನಂಗೆ ಗೊತ್ತಾಯ್ತು ಬಿಡು, ನೀನು ಟ್ಯಾಟೂ ಹಾಕ್ಸ್ಕೊಂಬಂದಿದ್ಯಾ, ನನ್ನ ಹೆಸ್ರು ಹಾಕ್ಸ್ಕೊಂಡಿರ್ತೀಯಾ ಇಲ್ಲ ಏನಾದರೂ ಇನ್ಸಿಲ್ ಹಾಕ್ಸ್ಕೊಂಡಿರ್ತೀಯಾ, ಅದಕ್ಕೆ ನೀನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ ಅಂತಂದರು. ನಾನು ಏನಿಲ್ಲ ತೆಗಿಯಪ್ಪ ಗೊತ್ತಾಗುತ್ತೆ ಅಂದೆ. ತೆಗೆದ್ಮೇಲೆ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಇಲ್ಲಿ. ನಂಗಂತೂ ಫುಲ್ ನಗು ಬರ್ತಾಯಿತ್ತು ಅವರು ಹಂಗೆ ಆಡ್ತಾಯಿದ್ರೆ. ನೋಡಿ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಇವರು. ಏನು ರಿಯಾಕ್ಷನ್ನೇ ಕೊಡಲ್ಲ, ಅವ್ರಿಗೇನು ರಿಯಾಕ್ಷನ್ ಕೊಡೋಕ್ಕೆ ಬರಲ್ಲ, ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಅವರಿಗೆ. ನೈಟ್ ನೋಡಿ, ಮತ್ತೆ ನಾವು ನೈಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಅವ್ರಿಗೆ ಗೊತ್ತಿಲ್ಲ. ನಾನು ನೈಟ್ ಔಟ್ಸೈಡ್ ಹೋಗೋಣ, ನಮಗೆ ಪಾರ್ಟಿ ಕೊಡಿಸು ಅಂತ ಕೇಳಿದ್ದೆ. ಸರಿ ನಡಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ನಾವು ಇಲ್ಲೇ ನಮಗೆ ಹತ್ರ ಆಗುತ್ತೆ ಪುಟ್ಟೇನಹಳ್ಳಿಯಲ್ಲಿ ಆನ್ ದಿ ರೂಪ್ ರೆಸ್ಟೋರೆಂಟ್ ಅಂತ, ಅಲ್ಲಿ ಬರ್ಡೇ ಸೆಲೆಬ್ರೇಷನ್ಸ್, ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಎಲ್ಲ ನಾವು ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ಮಾಡಬೇಕು ಅಂತ ಅಂದ್ಕೊತೀವಲ್ಲ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಅಲ್ಲಿ ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ವ್ಯೂ ಮೇಲೆಯಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೀವು. ಈ ವಿಡಿಯೋ ಬಂದು ಲಿಫ್ಟಲ್ಲಿ ಹೋಗ್ತಾ ಇದ್ವಿ, ಅವಾಗ ಒಂದು ಸ್ವಲ್ಪ ಮಾಡಿಕೊಂಡೆ ಸುಮ್ಮನೆ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ ತೋರಿಸ್ತಾ ಇದ್ದೆ. ಮೇಲೆ ಬಂದ್ವಿ. ಅಲ್ಲಿ ನಾವು ಅವ್ರಿಗಿನ್ನೂ ನಮ್ಮ ಹಸ್ಬೆಂಡ್ಗೆ ಬರೋಕ್ಕೆ ಹೇಳಿಲ್ಲ, ಅವ್ರು ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡೋಷ್ಟರಲ್ಲಿ ಬಂದು ನಾವು ಅವ್ರ ಹತ್ರ ಎಲ್ಲ ಅರೇಂಜ್ ಆಗಿದೆಯಾ ಅಂತ ಕೇಳ್ತಾ ಇದ್ವಿ. ಎಲ್ಲ ಅರೇಂಜ್ ಆಗಿದೆ ಕರ್ಸ್ರಿ ಅಂತ ಅಂದರು. ನೋಡಿ ಎಂಟ್ರಿ ಬರ್ತಿದ್ದಂಗೆ ಅವರೇ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ ನಮಗೆ.
ಎಂಟ್ರಿ ಹೆಂಗಿರುತ್ತೆ ಅಂತ ಆ ಥರ ಮಾಡಿ ಮತ್ತು ಇಲ್ಲಿ ಒಳಗಡೆ ಬಂದು ಇಲ್ಲಿ ಡೆಕೋರೇಷನ್ ಮಾಡಿರ್ತಾರಲ್ವ, ಇಲ್ಲಿ ಬಂದು ನಮಗೆ ಕೇಕ್ ಎಲ್ಲ ಅವರೇ ಕೊಡ್ತಾರೆ. ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ಗನ್ ಸ್ಪಾರ್ಕಲ್ಲೆಲ್ಲ ಮಾಡಿದ್ರು, ಅದು ಚೆನ್ನಾಗಿತ್ತು. ಆದರೆ ಅದು ನಮ್ಮ ಇದು ಬ್ಯಾಡ್ ಲಕ್, ವಿಡಿಯೋನೇ ಆಗಲಿಲ್ಲ. ಅದು ಸೆಲೆಬ್ರೇಷನ್ ಎಲ್ಲ ತುಂಬ ಖುಷಿಯಿಂದ ಆಯಿತು. ನಾವು ಅವ್ರ ಅನುಭವ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಮಾತಾಡೋಕ್ಕೆಲ್ಲ ಸ್ವಲ್ಪ ಕ್ಯಾಮ್ರದು ಇಷ್ಟ ಆಗಲ್ಲ, ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡೋದು ಅವೆಲ್ಲನೂ. ವೀಡಿಯೋಸ್ ಮಾಡಬೇಡ ನೀನು, ನನಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಆದ್ರೂ ವೀಡಿಯೋಸ್ ಮಾಡಿಕೊಂಡೇ ಮಾತಾಡಿದ್ದು. ಲಾಸ್ಟಲ್ಲಿ ಹಾಕ್ತೀನಿ ಅವ್ರು ಏನು ಮಾತಾಡ್ತಿದ್ರು ಅದ್ರ ಬಗ್ಗೆ ಎಲ್ಲನೂ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕ್ತೀನಿ, ಅದ್ರಲ್ಲಿ ಕೇಳಿಸ್ಕೊಳ್ಳಿ. ಫ್ರೈಡ್ ರೈಸ್, ನಮ್ಮ ಹಸ್ಬೆಂಡು ನಾನ್ ವೆಜ್ ತಿನ್ನಲ್ಲ, ಅವ್ರಿಗೆ ವೆಜ್ ಫ್ರೈಡ್ ರೈಸ್ ಒಂದು ಬುಕ್ ಮಾಡಿದ್ವಿ. ನಾವೆಲ್ಲ ನಾನ್ ವೆಜ್ ತಿಂತೀವಿ, ಅದಕ್ಕೆ ನಾವು ಆಂಧ್ರ ಸ್ಟೈಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಆ ರೆಸ್ಟೋರೆಂಟ್ದ ಸ್ಪೆಷಲ್ ಬಿರಿಯಾನಿ ಅಂತೆ ಅದು ಒಂದು ತೊಗೊಂಡಿದ್ವಿ. ಮತ್ತು ನಾವು ಇನ್ನು ಚಿಕನ್ ಮೆಜೆಸ್ಟಿಕ್ಕು ಮತ್ತು ಕೊರಿಯನ್ ಚಿಕನ್ ಅಂತ ಅವೆರಡು ವೀಡಿಯೋಸ್ ತೊಗೊಂಡಿಲ್ಲ, ಅದು ಎಕ್ಸ್ಟ್ರಾ ಅವನು ತೊಗೊಂಡಿದ್ವಿ. ನನಗೆ ಅದ್ರಲ್ಲಿ ಚಿಕನ್ ಮೆಜೆಸ್ಟಿಕ್ ಅದು ಸಖತ್ ಇಷ್ಟ ಆಯಿತು, ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ. ಎಲ್ಲ ಅಷ್ಟೇ, ಎಲ್ಲನೂ ಚೆನ್ನಾಗಿದ್ವು ಬಿರಿಯಾನಿಗಳು ಮತ್ತು ಅವ್ರ ರೆಸ್ಟೋರೆಂಟ್ ಸ್ಟೈಲ್ದು ಡಿಶಸ್ ಎಲ್ಲನೂ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ನನಗಿಷ್ಟ ಆಯಿತು. ನೋಡಿ ಇದು ರೆಸ್ಟೋರೆಂಟ್ ಹೆಂಗಿದೆ ಅಂತ ಒಂದ್ಸತಿ ನಾನು ಫುಲ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾವು ಫಸ್ಟೇ ಅಲ್ಲಿ ಹೋಗಿದ ತಕ್ಷಣ ಮಾಡ್ಕೊಂಡಿದ್ದು ವಿಡಿಯೋ. ಇದನ್ನು ನನಗಂತೂ ಈ ರೆಸ್ಟೋರೆಂಟ್ ತುಂಬ ಇಷ್ಟ ಆಯಿತು. ಇಲ್ಲಿ ಫುಡ್ಡು ಅಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತು ನನಗಿಲ್ಲಿ. ಪರವಾಗಿಲ್ಲ, ಮಾಡ್ಬೋದು, ಇಲ್ಲಿ ಏನೇ ಸೆಲೆಬ್ರೇಷನ್ ಇದ್ರೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡಿ ಇದು ಫುಲ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ನಾನು ನೋಡಿ ಇಷ್ಟೇ ಲಾಸ್ಟ್ ವಿಡಿಯೋ ಇಷ್ಟೇ ತೆಕ್ಕೊಂಡಿದ್ದು. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾಮ ನೀ ಎಕ್ಸ್ಪೀರಿಯನ್ಸ್ ಚೆಕ್ ಮಾಮ ಹೇಳಕ್ಕಾಗೋದಿಲ್ಲ. ಹೇಳಿ ಪರವಾಗಿಲ್ಲ, ಮಾತೇ ಬರ್ತಿಲ್ಲ. ಮಾತಾಡ್ತಾ ಇದ್ದೀರಲ್ವಾ, ಏನು ಮಾಡೋದು, ಮಾತೇ ಬರ್ತಿಲ್ಲ. ಹೆಂಗೆ ವರ್ಣಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಏನಾಯ್ತು? ನನಗೆ ಮಾತು ಸರ್ಪ್ರೈಸ್ ಖುಷಿ ಆಯ್ತಾ? ತುಂಬ ಖುಷಿ.